ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಶೇಷ ಶ್ರೀಯುತ ನರೇಂದ್ರ ಮೋದಿಯವರ ವೈಫಲ್ಯ ನಂಬರ್ 8. ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ, ಹಲವಾರು ವಿಷಯಗಳ ಬಗ್ಗೆ ನಮಗೆ ಕಣ್ಣಿಗೆ ಕಾರ್ಪುಡಿ ಎರಚಿ ಒಂದು ಅಧಿಕಾರ ಪಡೆದಂಥ ನರೇಂದ್ರ ಮೋದಿಯವರು 2017ರಲ್ಲಿ ಒಂದು ಆ್ಯಕ್ಟ್ ತರ್ತಾರೆ. ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಅವಾಗ ವಿರೋಧ ಮಾಡಿದವರು, ಪ್ರಪ್ರಥಮವಾಗಿ ವಿರೋಧ ಮಾಡಿದವರು ಆಮ್ ಆದ್ಮಿ ಪಕ್ಷ. ಯಾಕಂದರೆ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಒಂದು ಭ್ರಷ್ಟಾಚಾರಕ್ಕೆ ಒಂದು ದಾರಿ ಮಾಡಿಕೊಡ್ತಾ ಇದ್ದೀರಾ, ಅಂದರೆ ಅಫಿಷಿಯಲ್ ಆಗಿ ಭ್ರಷ್ಟಾಚಾರ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಮ್ ಆದ್ಮಿ ಪಕ್ಷ ವಿರೋಧ ಮಾಡಿರುತ್ತೆ. ಒಂದು ಎಲೆಕ್ಟ್ರಾಲ್ ಬಾಂಡ್ ವಿಚಾರವಾಗಿ ಫೆಬ್ರವರಿ 15, 2024ರಂದು ಸುಪ್ರೀಂ ಕೋರ್ಟ್ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ಬಿಟ್ಟು, ಅಸಂವಿಧಾನಿಕ ಅಂತ ಹೇಳ್ಬಿಟ್ಟು ಅದನ್ನು ರಿಜೆಕ್ಟ್ ಮಾಡ್ತಾರೆ. ಆದರೆ ಅವತ್ತಿಂದ ಎಲೆಕ್ಟ್ರಾಲ್ ಬಾಂಡ್ಗಳು ಕ್ಯಾನ್ಸಲ್ ಆಗ್ತವೆ, ಅವತ್ತಿಂದ ಯಾವುದು ಎಲೆಕ್ಟ್ರಾಲ್ ಪರ್ಚೇಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಏನಂದರೆ ಅದ್ಭುತವಾದ ಜಡ್ಜ್ಮೆಂಟು. ಮೋದಿ ಅಂತ ಭ್ರಷ್ಟರಿಗೆ ರಕ್ಷಣೆ ಮಾಡ್ತಿರುವಂಥ ಮೋದಿ ಅಂತವ್ರಿಗೆ ಒಂದು ಉತ್ತಮವಾದ ಜಡ್ಜ್ಮೆಂಟ್ ಆಗಿತ್ತು. ನಮ್ಮ ದೇಶದಲ್ಲಿ ನ್ಯಾಯಾಂಗ ಬದುಕಿದೆ ಅನ್ನೋದಕ್ಕೆ ಒಂದು ದಾರಿಯಾಗಿತ್ತು. ಕೆಲವೊಂದು ಎಕ್ಸಾಂಪಲ್ ಹೇಳ್ತೀನಿ. ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ BJP ಅವರು ನಮ್ಮ ದೇಶದ ನಮ್ಮ ಸಂಪತ್ತನ್ನು ಅಥವಾ ನಮ್ಮ ವ್ಯವಸ್ಥೆಯನ್ನು ಹೇಗೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಫ್ಯೂಚರ್ ಗೇಮಿಂಗ್ ಅಂತ ಒಂದು ಕಂಪ್ನಿ ಇದೆ. 2022-23ರಲ್ಲಿ 4 ಸಾರಿ ರೇಡ್ ಆಗುತ್ತೆ ಅವ್ರ ಮೇಲೆ. ರೇಡ್ ಆದಾಗ ಅದೇ ತಿಂಗಳು ಅಥವಾ ನೆಕ್ಸ್ಟ್ ಮಂತು 60 ಕೋಟಿಯಿಂದ 105 ಕೋಟಿವರೆಗೂ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ BJPಗೆ ಹಣ ಸಂದಾಯ ಆಗುತ್ತೆ. ಅದೇ ಪ್ರಕಾರ ಮೆಗಾ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು 2019ರಲ್ಲಿ ಆಗುತ್ತೆ. ಅದಾದ ನೆಕ್ಸ್ಟ್ ಮಂತೆ ಅವರಿಗೆ 5 ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ BJPಗೆ ಹಣ ಸಂದಾಯ ಮಾಡ್ತಾರೆ. ವೇದಾಂತ ಲಿಮಿಟೆಡ್ಗೆ ಆಗುತ್ತೆ, ರೇಡ್ ಆಗುತ್ತೆ. ಆಗಿ ಒಂದು ವರ್ಷದ ನಂತರ 2020ರಲ್ಲಿ ರೇಡ್ ಆದರೆ ಒಂದು ವರ್ಷದ ನಂತರ ಅವರು 25 ಕೋಟಿ ಹಣ ಸಂದಾಯ ಮಾಡ್ತಾರೆ. ಇನ್ನೊಂದು ಸರಿ ರೇಡ್ ಆಗುತ್ತೆ 2022ರಲ್ಲಿ. ಮತ್ತೊಂದು ಸರಿ ರೇಡ್ ಆದಾಗ 3 ತಿಂಗಳ ನಂತರ 110 ಕೋಟಿ ರೂಪಾಯಿನ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ BJPಗೆ ಹಣ ಸಂದಾಯ ಆಗುತ್ತೆ. ಹೀರೋ ಮೋಟಾರ್ ಕಾರ್ಪೊರೇಷನ್ಗೆ ಅದರಲ್ಲಿ 2022ರಲ್ಲಿ ಅವರಿಗೆ ರೇಡ್ ಆಗುತ್ತೆ. ರೇಡ್ ಆಗಿ 7 ತಿಂಗಳಿಗೆ 20 ಕೋಟಿಯ ಒಂದು ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಅವರಿಗೆ ಹಣ ಸಂದಾಯ ಆಗುತ್ತೆ. DLF ಗ್ರೂಪ್ ಮೇಲೆ 2023ರಲ್ಲಿ ರೇಡ್ ಆಗುತ್ತೆ. ರೇಡ್ ಆಗಿ ಸೇಮ್ ಅದೇ ತಿಂಗಳಲ್ಲಿ 21 ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ BJPಗೆ ಹಣ ಸಂದಾಯ ಆಗುತ್ತೆ. ರೆಡ್ಡಿ ಲ್ಯಾಬ್ಸ್ಗೆ 2023ರಲ್ಲಿ ರೇಡ್ ಆಗುತ್ತೆ. ಅದೇ ತಿಂಗಳು ರೇಡ್ ಆಗಿರೋ ಮಂತನೇ 21 ಕೋಟಿ ಹಣ ಸಂದಾಯ ಆಗುತ್ತೆ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ. ನವಯೋಗಿ ಇಂಜಿನಿಯರಿಂಗ್ ಅಂತ ಹೇಳ್ಬಿಟ್ಟು 2018ರಲ್ಲಿ ರೇಡ್ ಆಗುತ್ತೆ. 6 ತಿಂಗಳ ನಂತರ 30 ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಅವರು ಹಣ ಸಂದಾಯ ಮಾಡ್ತಾರೆ. ಅದೇ ಥರ ಶಿರ್ಡಿ ಸಾಯಿ ಕೆಮಿಕಲ್ಸ್ ಅಂತ ಹೇಳ್ಬಿಟ್ಟು 2023ರಲ್ಲಿ ರೇಡ್ ಆಗುತ್ತೆ. ನೆಕ್ಸ್ಟ್ ಮಂತ್ ಅವ್ರು ಏನು ಮಾಡ್ತಾರೆ, 40 ಕೋಟಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ ಹಣ ಸಂದಾಯ ಮಾಡ್ತಾರೆ BJPಗೆ. ಹಾಗೆ ಕೆವೆಂಟರ್ ಸಮೂಹ ಅಂತ ಹೇಳ್ಬಿಟ್ಟು 2023ರಲ್ಲಿ ರೇಡ್ ಆಗುತ್ತೆ. ಅದಾಗಿ ಕೆಲವೇ ತಿಂಗಳಲ್ಲಿ 600 ಕೋಟಿ ರೂಪಾಯಿ ಎಲೆಕ್ಟ್ರಾಲ್ ಬಾಂಡ್ ಮುಖಾಂತರ BJPಗೆ ಹಣ ಸಂದಾಯ ಆಗುತ್ತೆ. ಅಂದರೆ ಮೋದಿಯವರು ಯಾವ ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಭ್ರಷ್ಟಾಚಾರಗಳನ್ನ ಪಕ್ಷಕ್ಕೆ ಸೇರಿಸೋಳಲ್ಲದೆ ಎಲ್ಲರಿಗೂ ಧಮಕಿ ಹಾಕಿಬಿಟ್ಟು ವಸೂಲಿ ದಂಧೆ ಮಾಡಿದ್ದಾರೆ. ಅದೇ ಹಣ ಏನು ಮಾಡಿದ್ದಾರೆ ಹಣ ಅಂತಂದರೆ ಶಾಸಕರನ್ನ ಖರೀದಿ ಮಾಡೋಕ್ಕೆ ಯೂಸ್ ಮಾಡಿದ್ದಾರೆ. ಅವ್ರವ್ರು ದೊಡ್ಡ ಆಫೀಸ್ಗಳು ಕಟ್ಕೊಳ್ಳೋಕೆ ಮಾಡಿದ್ದಾರೆ. ದೊಡ್ಡ ರ್ಯಾಲಿಗಳು ಮಾಡ್ತಾಯಿದ್ದಾರಲ್ಲ, ದುಡ್ಡು ಕೊಟ್ಬಿಟ್ಟು ಜನ ಕರೆಸ್ಬಿಟ್ಟು ಏನು ರ್ಯಾಲಿಗಳು ಮಾಡ್ತಾರಲ್ಲ, ಅದಕ್ಕೆಲ್ಲ ಬಳಕೆ ಮಾಡ್ತಿದ್ದಾರೆ ಸ್ನೇಹಿತರೆ. ಇದೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಮೋದಿಯವರು ಮಾಡಿರುವಂಥ ಮೋಸ ನಮಗೆ ನಮ್ಮ ಭಾವನೆಗಳಿಗೆ ಜೊತೆ ಚೆಲ್ಲಾಟ ಆಡಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.